ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಆತನನ್ನು ಹುಚ್ಚನೆಂದು ತಿಳಿದು ಸುತ್ತಲೂ ಮುತ್ತಿಕೊಂಡು ಬಂದಿದ್ದ ಹುಡುಗರು, ಸ್ತ್ರೀಯರು, ಹೀಗೆ ರಾಜಸ್ಥಾನದಲ್ಲಿ ಅವರಿಗೆ ಆದ ಗೌರವವನ್ನು ಕಂಡು ಅವರು ಯಾರು ಮಹಾನುಭಾವರೆಂದು ದೂರಕ್ಕೆ ಹೊರಟು ಹೋದರು. ಪರೀಕ್ಷಿತ್ ರಾಜನಿಂದ ವಿದ್ಯುಕ್ತ ರೀತಿಯಲ್ಲಿ ಪೂಜಿಸಲ್ಪಟ್ಟವರಾಗಿ, ಆಸನದಲ್ಲಿ ಶಾಂತರಾಗಿ, ಪ್ರಸನ್ನ ಮುಖದಿಂದಲೂ ದಯಾಮಯ ದೃಷ್ಟಿಯಿಂದಲೂ ಸಕಲರನ್ನು ಅನುಗ್ರಹಿಸುತ್ತಿದ್ದ ಕುಳಿತಿದ್ದ ಆ ಪೂಜ್ಯ ಮುನಿಪುಂಗವರಿಗೆ ಪರೀಕ್ಷಿತ್ ರಾಜನು ಮತ್ತೊಮ್ಮೆ ನಮಸ್ಕಾರ ಮಾಡಿ, ಎಲೈ ಮುನಿಯೋತ್ತಮರೇ, ತಮ್ಮ ಪಾದದರ್ಶನದಿಂದ ಇಂದು ಪರಮ ಕೃತಾರ್ಥನಾದೆನು. ತಮ್ಮ ಆಗಮನದಿಂದಲೇ ನಮ್ಮ ವಂಶವೇ ಪಾವನವಾಯಿತು. ತಮ್ಮ ಸೇವೆಯಿಂದ ನಮ್ಮ ಸಕಲ ಪಾಪಗಳು ನೀಗಿದವು. ತಮ್ಮಂತಹ ಮಹಾತ್ಮರು ಆಗಮಿಸುವುದು ಪೂರ್ವ ಪುಣ್ಯ ಪರಿಪಾಕದಿಂದಲ್ಲದೆ ಬೇರೆ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಹಿತಚಿಂತಕನಾಗಿ ಸಮುದ್ರಾಂತವಾದ ಭೂಮಿಗೆಲ್ಲ ಅವರನ್ನು ಒಡೆಯರನ್ನಾಗಿ ಮಾಡಿದನಲ್ಲವೇ? ಅಂತಹ ಬಂಧು ವಾತ್ಸಲ್ಯವನ್ನೇ ಆ ಪಾಂಡವ ವಂಶ ಸಂಜಾತನಾದ ನನ್ನಲ್ಲಿಯೂ ತೋರಿಸುತ್ತಿರುವನೆಂಬುದಕ್ಕೆ ತಮ್ಮಂತಹ ಮಹಾಮಹಿಮರು ಅಪ್ರಾರ್ಥಿತರಾಗಿ ಈಗ ಇಲ್ಲಿಗೆ ಬಂದಿರುವುದೇ ಸಾಕ್ಷಿಯಾಗಿದೆ. ಹಾಗೆ ಭಗವದ್ ಅನುಗ್ರಹವಿಲ್ಲದಿದ್ದರೆ ನಮ್ಮಂತಹ ಅಲ್ಪರಿಗೆ ತಮ್ಮ ಪಾದದರ್ಶನವು ಸೇವಾ ಭಾಗ್ಯವು ಲಭಿಸುವುದೇ? ಜನನ ಮರಣಾದಿಗಳ ಬಂಧನಗಳನ್ನು ನೀಗಿಸುವ ಉಪಾಯದಲ್ಲಿ ಪರಮ ಕುಶಲರಾದ ತಾವು ನನಗೆ ಒಂದು ವಿಚಾರವನ್ನು ತಿಳಿಸಬೇಕೆಂದು ಪ್ರಾರ್ಥಿಸುತ್ತಿರುವೆನು. ಇಂದು ನಾಳೆಯೋ ಸಾಯಲು ಸಿದ್ಧನಾದ ಮನುಷ್ಯನು ಯಾವ ಉಪಾಯದಿಂದ ಪುನಃ ಸಂಸಾರ ಬಂಧನಕ್ಕೆ ಸಿಲುಕದಂತೆ ತಪ್ಪಿಸಿಕೊಳ್ಳಬಹುದು? ಅವನು ಜಪಿಸಬೇಕಾದುದೇನು? ಏನನ್ನು ಶ್ರವಣ ಮಾಡಬೇಕು? ಏನನ್ನು ಪಠಿಸಬೇಕು? ಯಾವ ದೇವತೆಯನ್ನು ಭಜಿಸಿ ಆರಾಧಿಸಬೇಕು? ಅವನು ಆ ಸಂದರ್ಭದಲ್ಲಿ ಯಾವ ಕೆಲಸಗಳನ್ನು ಮಾಡಲಾಗದು? ಅಂತಹ ವಿರುದ್ಧ ಕಾರ್ಯಗಳ್ಯಾವುವು? ಮಹನೀಯರೇ, ಅಷ್ಟರೊಳಗಾಗಿ ನನಗೆ ಮೋಕ್ಷೋಪಾಯ ಸಾಧನೆಯನ್ನು ಅನುಗ್ರಹಿಸಿ ಕಾಪಾಡಬೇಕು ಎಂದು ಬೇಡಿಕೊಂಡನು. ಹೀಗೆ ಶಾಪತಪ್ತನಾಗಿ ಅವಸಾನ ಕಾಲವನ್ನು ನಿರೀಕ್ಷಿಸುತ್ತಾ ತಮ್ಮ ಆಗಮನವನ್ನು ಪೂರ್ವ ಪುಣ್ಯ ಲಬ್ಧವಾದ ಮಹಾಲಾಭವೆಂದು ತಿಳಿದು ಅರ್ಥನಾಗಿ ಯಾಚಿಸುತ್ತಿದ್ದ ಪರೀಕ್ಷತ್ ರಾಜನ್ನು ಕುರಿತು ಸುಖಮುನಿಗಳು ಮೃದು ಮಧುರ ವಾಕ್ಯಗಳಿಂದ ಬೋಧಿಸತೊಡಗಿದರು ಎಂದು ಸೂತ ಪುರಾಣಿಕರು ಸೌನಕಾದಿ ಮುನಿಗಳಿಗೆ ನಿರೂಪಿಸಿದರು. ಇಲ್ಲಿಗೆ ಪ್ರಥಮ ಸ್ಕಂದ ಸಮಾಪ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ದ್ವಿತೀಯ ಸ್ಕಂದ. ಸೌನಕಾದಿಗಳು ಕೇಳಿ ಪ್ರಶ್ನೆಗಳಿಗೆ ಸೂತ ಪುರಾಣಿಕರು ಬಹು ಸಂತೋಷದಿಂದ ಪ್ರತ್ಯುತ್ತರಗಳನ್ನು ಹೇಳತೊಡಗಿದರು. ಎಲೆ ಸೌನಕಾದಿಗಳೇ, ಪರೀಕ್ಷಿತ್ ರಾಜನು ಸುಖಮುನಿಗಳನ್ನು ಕುರಿತು ಕೇಳಿದ ಪ್ರಶ್ನೆಗಳಿಗಾಗಿಯೇ ಅವರು ಬಹು ಸಂತೋಷಪಟ್ಟರು. ರಾಜೇಂದ್ರ, ನೀನೀಗ ಕೇಳಿದ ಪ್ರಶ್ನೆಗಳು ಬಹು ಪ್ರಶಸ್ತವಾದವು. ಅವು ನಿನಗೆ ಮಾತ್ರವಲ್ಲ, ಲೋಕಕ್ಕೆ ಕಲ್ಯಾಣವನ್ನುಂಟು ಮಾಡುವಂಥವು. ನೀನೀಗ ಕೇಳಿದ ಪ್ರಶ್ನೆಗಳು ಆತ್ಮಜ್ಞಾನಿಗಳು ಮೆಚ್ಚಿಕೊಳ್ಳುವರು. ಮೋಕ್ಷಾಪೇಕ್ಷೆಯುಳ್ಳವರು ಪರಮಾತ್ಮ ತತ್ವವನ್ನು ಮಾತ್ರವೇ ಅತ್ಯವಶ್ಯವಾಗಿ ತಿಳಿಯಬೇಕಾಗಿದೆ. ಹಾಗೆ ಆತ್ಮತತ್ವದ ಕಡೆ ಗಮನವಿಲ್ಲದೆ ಗೃಹಸ್ಥ ಧರ್ಮಿಗಳು ಆ ಜ್ಞಾನ ಲಾಭಕ್ಕಾಗಿ ಲೇಷ ಮಾತ್ರವೂ ಪ್ರಯತ್ನಿಸದೆ ಅಹೋರಾತ್ರಿಯೂ ಗೃಹ ಕಾರ್ಯಗಳಲ್ಲೇ ಮನಸ್ಸುಳ್ಳವರಾಗಿ ವ್ಯರ್ಥವಾಗಿ ಕಾಲಹರಣ ಮಾಡುವವರು. ಹಗಲೆಲ್ಲವನ್ನು ಅರ್ಥಾರ್ಜನೆ, ಕುಟುಂಬ ಪೋಷಣೆಗಳಿಗೂ, ರಾತ್ರಿ ಎಲ್ಲವನ್ನೂ ನಿದ್ರೆ ಮತ್ತು ಸ್ತ್ರೀ ಪ್ರಸಂಗಾದಿಗಳಲ್ಲೂ ಕಳೆದು ಬಿಡುವವರು. ಹೀಗೆ ಮನುಷ್ಯನು ತನ್ನ ದೇಹೇಂದ್ರಿಯಾದಿಗಳ ಸುಖ ಮತ್ತು ಪೋಷಣೆಗಳಲ್ಲೂ, ಹೆಂಡತಿ ಮಕ್ಕಳು ಮೊದಲಾದ ತನ್ನ ಪರಿವಾರಗಳ ಹಿತಚಿಂತನೆಯಲ್ಲೂ ಮಗ್ನನಾಗಿ ತನ್ನ ಆಯುಷ್ಯನ್ನೆಲ್ಲ ಕಳೆದು ಬಿಡುವನಲ್ಲದೆ ತನ್ನ ಆತ್ಮದ ಚಿಂತನೆಯಲ್ಲಿ ಅವನಿಗೆ ಬುದ್ಧಿ ಹುಟ್ಟುವುದೇ ಇಲ್ಲ. ತನ್ನ ತಂದೆ ತಾಯಿಗಳು ಮತ್ತು ಆತ್ಮ ಬಂಧುಗಳು ಮೃತರಾಗುವುದನ್ನು ಕಣ್ಣಾರೆ ತಾನು ಕಾಣುತ್ತಿರುವನಾದರೂ ತಾನು ಮಾತ್ರ ಎಂದೆಂದಿಗೂ ಶಾಶ್ವತವಾಗಿ ಜೀವಿಸಿಕೊಂಡಿರುವನೆಂದು ತಿಳಿಯುವನಲ್ಲದೆ ತನ್ನ ದೇಹವು ಅನಿತ್ಯವಾದುದು ಎಂಬ ಭಾವನೆಯ ಅವನಿಗೆ ಉಂಟಾಗದು. ಇದಕ್ಕಿಂತಲೂ ಹೆಚ್ಚಿನ ನಷ್ಟವೂ ಹಾನಿಯೂ ಮತ್ತೇನಿದೆ? ರಾಜೇಂದ್ರ, ಮರಣ ಸನ್ನಿಹಿತನಾಗಿರುವವನು
ಮಾಡಬೇಕಾದ ಅತಿ ಮುಖ್ಯ ಕರ್ತವ್ಯವೇನೆಂದು ಕೇಳಿದೆಯಲ್ಲವೇ, ಹೇಳುತ್ತೇನೆ ಕೇಳು. ಸಕಲ ಕಲ್ಯಾಣ ಪರಿಪೂರ್ಣನು, ಸರ್ವದೋಷದೂರನು, ಸರ್ವಾಂತರ್ಯಾಮಿಯು, ಷಡ್ಗುಣೈಶ್ವರ್ಯ ಸಂಪನ್ನನು, ಆಶ್ರಿತರಾದವರ ಸರ್ವ ಪಾಪಗಳನ್ನು ನಿವಾರಿಸಲು ಸಮರ್ಥನಾದವನು, ಸರ್ವಲೋಕ ನಿಯಾಮಕನು ಆದ ಭಗವಂತನ ಗುಣ ಮಹಿಮೆಗಳನ್ನು ಬಾಯಿಂದ ಕೀರ್ತಿಸುವುದು, ದಿವ್ಯ ಚರಿತ್ರೆಗಳನ್ನು ಕಿವಿಯಿಂದ ಕೇಳುವುದು, ಆತನ ಅನಂತ ಮಹಿಮಾ ವಿಶೇಷಗಳನ್ನು ಮನಸ್ಸಿನಿಂದ ಸ್ಮರಿಸುವುದು, ಇವುಗಳೇ ಮುಖ್ಯ ಮೋಕ್ಷೋಪಾಯಗಳೆಂದು ತಿಳಿ. ಸಂಸಾರ ಭಯವನ್ನು ನೀಗಬೇಕು, ಪರಮಾರ್ಥವನ್ನು ಗಳಿಸಬೇಕು ಎಂಬುವರಿಗೆ ಇವುಗಳಿಗಿಂತ ಸುಗಮವಾದ ಮಾರ್ಗಗಳು ಮತ್ತಾವುದೂ ಇಲ್ಲ. ಮರಣಕಾಲದಲ್ಲಿ ಸರ್ವದುರಿತ ನಾಶಕವಾದ ನಾರಾಯಣ ನಾಮಸ್ಮರಣೆ ಮಾಡುವುದೊಂದೇ ಮನುಷ್ಯನಿಗೆ ಪರಮ ಶ್ರೇಯಸ್ಸಾಧಕ ಎನ್ನಿಸುವುದು. ಆದರೆ ಅಂತ್ಯಕಾಲದಲ್ಲಿ ನಾರಾಯಣ ಸ್ಮರಣೆ ಮಾಡುವ ಮಹಾಭಾಗ್ಯವೇನು ಸುಮ್ಮನೆ ಲಭಿಸುವುದೆಂದು ತಿಳಿಯಬೇಡ. ಭಗವತ್ ಪಾದಾರವಿಂದಗಳಲ್ಲಿ ಮಾಡುವ ಅನನ್ಯ ಭಕ್ತಿ ಸಾಧನೆಯು ಆತನೊಬ್ಬನೇ ಗುಣಪೂರ್ಣನು, ದೋಷದೂರನು, ಸರ್ವೋತ್ತಮನಾದ ಸರ್ವೇಶ್ವರನು ಎಂಬ ನಿಶ್ಚಲ ಜ್ಞಾನಯೋಗವು, ಫಲಾಪೇಕ್ಷೆ ಇಲ್ಲದೆ ಏಕನಿಷ್ಠೆಯಿಂದ ನಡೆಸುವ ಕರ್ಮಯೋಗವು, ಅಥವಾ ಭಗವತ್ ಪಾರತಂತ್ರ್ಯ ರೂಪವಾದ ಸ್ವಧರ್ಮ ಪರಿಪಾಲನಾ ನಿಷ್ಠೆಯು ಮಾತ್ರವೇ ದೇಹಾವಸಾನ ಕಾಲಕ್ಕೆ ಪರಮ ಪಾವನವಾದ ಭಗವನ್ ನಾಮಸ್ಮರಣೆಯನ್ನು ದೊರಕಿಸಿ ಕೊಡಬಲ್ಲವು. ಆ ಲಾಭವನ್ನು ಪಡೆಯದಿದ್ದ ಮೇಲೆ ಮನುಷ್ಯ ಜನ್ಮವನ್ನು ನಿರರ್ಥಕವೆಂದೇ ಎಣಿಸಬೇಕಾಗುವುದು. ಆದುದರಿಂದಲೇ ಸನಕಾದಿ ಪರಮ ಮುನೀಶ್ವರರೆಲ್ಲರೂ ಕಾಮ್ಯ ಕರ್ಮಗಳನ್ನು, ವಿಧಿ ನಿಷೇಧಾದಿಗಳನ್ನು ನೀಗಿ ಶ್ರೀಹರಿಯ ಗುಣಕೀರ್ತನೆ ಮತ್ತು ಪರಬ್ರಹ್ಮೋಪಾಸನೆ ಇವುಗಳಲ್ಲೇ ಮಗ್ನರಾಗಿ ಪರಮಾನಂದವನ್ನು ಅನುಭವಿಸುತ್ತಿರುವವರು. ಮರಣ ಸನ್ನನಾದ ಮನುಷ್ಯನು ಕೇಳಬೇಕಾದುದೇನು ಎಂದು ಪ್ರಶ್ನಿಸಿದೆಯಲ್ಲವೇ, ಅದನ್ನು ಹೇಳುವೆನು ಕೇಳು. ಭಗವಂತನ ಅವತಾರ ಚರಿತ್ರೆಗಳನ್ನು, ಅನಂತ ಗುಣವರ್ಣೆಗಳನ್ನು ಮಾಡುವ ಪ್ರಧಾನ ಉದ್ದೇಶದಿಂದಲೇ ರಚಿತವಾದ ಶ್ರೀಮದ್ ಭಾಗವತವೆಂಬ ಗ್ರಂಥರತ್ನವೊಂದುಂಟು. ಅದು ಬ್ರಹ್ಮಜ್ಞಾನಿಗಳಿಗೆಲ್ಲ ಪರಮ ಸಮ್ಮತವಾದದು. ಅದನ್ನು ನನ್ನ ಪೂಜ್ಯ ತಂದೆಯಾದ ಶ್ರೀಕೃಷ್ಣ ದ್ವೈಪಾಯನರು ದ್ವಾಪರಾಂತದಲ್ಲಿ ರಚಿಸಿದರು. ಆ ಮಹಾಪುರಾಣವನ್ನು ನಾನು ಅವರಲ್ಲಿ ಅಧ್ಯಯನ ಮಾಡಿದೆನು. ನನ್ನ ಮನಸ್ಸು ಸ್ವಾಭಾವಿಕವಾಗಿ ಬೇರೆ ವಿಚಾರಗಳಲ್ಲಿ ಪ್ರವೇಶಿಸದೆ ಕೇವಲ ಪರಬ್ರಹ್ಮ ಒಂದರಲ್ಲೇ ಆಸಕ್ತವಾಗಿರುವುದರಿಂದಲೂ ಆ ಮಹಾಗ್ರಂಥದಲ್ಲಿ ವರ್ಣಿತವಾಗಿರುವ ಶ್ರೀಕೃಷ್ಣ ಭಗವಾನನ ದಿವ್ಯ ಲೀಲೆಗಳು, ಇತರ ಅನೇಕ ಭಗವದವತಾರ ವರ್ಣನೆಗಳು ನನ್ನ ಮನಸ್ಸನ್ನು ಆಕರ್ಷಿಸಿದುದರಿಂದ ಈ ಗ್ರಂಥವನ್ನು ಪೂರ್ಣವಾಗಿ ಶ್ರವಣ ಮಾಡಿ ಪರಮಾಶಕ್ತಿಯಿಂದ ಅಧ್ಯಯನ ಮಾಡಿದನು. ನೀನು ಭಗವದ್ಭಕ್ತಿಯುಳ್ಳವನು, ಶ್ರದ್ಧಾವಂತನು, ಮೋಕ್ಷಾಪೇಕ್ಷೆಯು ಆದುದರಿಂದ ಆ ಮಹಾ ಆಖ್ಯಾನವನ್ನೇ ನಿನಗೂ ಉಪದೇಶಿಸುವನು. ಅದು ವಿಷ್ಣು ಭಕ್ತಿ ಜನಕವಾದುದು, ಮೋಕ್ಷ ಪ್ರಾಪ್ತಿಕರವಾದುದು. ರಾಜೇಂದ್ರ, ಇನ್ನೊಂದು ರಹಸ್ಯವನ್ನು ಹೇಳುವೆನು ಕೇಳು. ನನಗೆ ಮರಣಾವಧಿಯು ಇನ್ನು 6-7 ದಿನ ಮಾತ್ರವಿದೆ. ಅಷ್ಟರೊಳಗಾಗಿ ನಾನು ಹೇಗೆ ಮೋಕ್ಷ ಸಾಧನೆ ಮಾಡಿಕೊಳ್ಳಬಲ್ಲೆನು ಎಂದೆಯಲ್ಲವೇ, ಕೇಳು. ಮನುಷ್ಯನು ಕೇವಲ ತನ್ನ ಹೆಂಡತಿ, ಮಕ್ಕಳು, ಗೃಹ, ಆರಾಮ ಇವುಗಳಲ್ಲೇ ಆಸಕ್ತನಾಗಿದ್ದಾರೆ. ಅವನು ಅನೇಕ ವರ್ಷಗಳು ಬದುಕಿದ್ದರೂ ಅದು ವ್ಯರ್ಥವೇ. ಆದರೆ ಯಾವನು ತನ್ನ ಆಯುವು ವ್ಯರ್ಥವಾಗುವುದಲ್ಲ ಎಂಬ ಪರಿಜ್ಞಾನವನ್ನು ಹೊಂದಿದ್ದರೆ ಅವನಿಗೆ ಒಂದು ಮುಹೂರ್ತ ಕಾಲ ದೊರೆತರೂ ಸಾಕು. ಅಷ್ಟರಲ್ಲಿ ಮೋಕ್ಷ ಸಾಧನೋಪಾಯವನ್ನು ಕಂಡುಕೊಂಡು ಕೃತಾರ್ಥನಾಗುವನು. ಈ ವಿಷಯದಲ್ಲಿ ಒಂದು ಉಪಾಖ್ಯಾನವಿದೆ, ಅದನ್ನು ಹೇಳುವೆನು ಕೇಳು. ಸೂರ್ಯವಂಶದ ಅರಸುಗರಲ್ಲಿ ಸುಪ್ರಖ್ಯಾತನಾದ ಸಗರನೆಂಬ ಚಕ್ರವರ್ತಿ ಇದ್ದನು. ಆತನು ಮರಿಮಗನಾದ ಅಂಶುಮಂತನಿಗೆ ದಿಲೀಪನೆಂಬೊಬ್ಬ ಮಗನಾದನು. ಈತನಿಗೆ ಖಡ್ವಾಂಗನೆಂಬ ನಾಮಾಂತರವೂ ಉಂಟು. ಈತನ ಮಗನೇ ದೇವಗಂಗೆಯನ್ನು ಭೂಲೋಕಕ್ಕೆ ತಂದ ಸುಪ್ರಸಿದ್ಧ ಭಗೀರಥನಾದನು. ಖಟ್ವಾಂಗನು ಘನವಾದ ಒಂದು ಯಜ್ಞವನ್ನು ದೇವತೆಗಳ ಪ್ರೀತ್ಯರ್ಥವಾಗಿ ನೆರವೇರಿಸಿದನು. ಆ ಯಜ್ಞಕಾಲದಲ್ಲಿ ವಿಶ್ವಾವಸು ಮೊದಲಾದ ಗಂಧರ್ವಾದಿಗಳು
ಹರಿಗುಣಗಾನ ಮಾಡಿದರು. ಯಜ್ಞದ ಯೂಪ ಸ್ತಂಭವನ್ನು ಸುವರ್ಣದಿಂದಲೇ ರಚಿಸಿ ವೇದ ಘೋಷದಿಂದ ದಿಕ್ಕುಗಳು ಪ್ರತಿಧ್ವನಿ ಕೊಡುವಂತೆ ಮಹಾವೈಭವದಿಂದ ಯಜ್ಞ ಮಾಡಿದನು. ದೇವೇಂದ್ರಾದಿ ಅಷ್ಟದಿಕ್ಪಾಲರು ಪರಮ ಸಂತುಷ್ಟರಾದರು. ಮುಂದೊಮ್ಮೆ ದಾನವರೊಂದಿಗೆ ನಡೆದ ಒಂದಾನೊಂದು ಯುದ್ಧದಲ್ಲಿ ಇಂದ್ರನಿಗೆ ಸಹಾಯ ಮಾಡಲು ಹೋಗಿದ್ದ ಈತನು ಕಾರ್ಯವಸರದಿಂದ ಹಿಂದಿರುಗಿ ಬರುವಾಗ ಅಲ್ಲೇ ಕಲ್ಪವೃಕ್ಷದ ದಡಿಯಲ್ಲಿ ಮಲಗಿದ್ದ ಕಾಮಧೇನುವನ್ನು ನಮಸ್ಕರಿಸದೆಯೇ ಬಂದುದರಿಂದ ಕುಪಿತೆಯಾದ ಕಾಮಧೇನುವು ಈ ದಿಲೀಪರಾಜನಿಗೆ ಮಕ್ಕಳಾಗದಿರಲೆಂದು ಶಾಪ ಕೊಟ್ಟಳು. ಮುಂದೆ ಬಹುಕಾಲದವರೆಗೂ ಮಕ್ಕಳಾಗದಿರಲು ರಾಜನು ಚಿಂತಾಕ್ರಾಂತನಾಗಿ ರಾಣಿಯೊಂದಿಗೆ ತನ್ನ ಗುರುವಾದ ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿದ್ದ ಕಾಮಧೇನುವಿನ ಮಗಳಾದ ನಂದಿನಿ ಧೇನುವನ್ನು ಭಕ್ತಿ ಶ್ರದ್ಧೆಗಳಿಂದ ಸೇವಿಸಿ ಶಾಪ ವಿಮೋಚನೆಯನ್ನು ಹೊಂದಿ ಪುತ್ರನನ್ನು ಪಡೆದನು. ಈತನು ಮತ್ತೊಮ್ಮೆ ದೇವತೆಗಳ ಇಚ್ಛಾನುಸಾರ ರಾಕ್ಷಸರೊಂದಿಗೆ ಹೋರಾಡಿ ಅವರನ್ನು ಜಯಿಸಿ ಬರಲು ಸಂತುಷ್ಟರಾದ ದೇವತೆಗಳು ವರವನ್ನು ಕೇಳೆಂದು ಹೇಳಿದರು. ಆಗ ರಾಜನು ತನಗೆ ಆಯುಷ್ಯ ಇನ್ನೂ ಎಷ್ಟಿರುವುದು ಎಂದು ಪ್ರಶ್ನೆ ಮಾಡಿದನು. ಆಗ ದೇವತೆಗಳು ಜ್ಞಾನದೃಷ್ಟಿಯಿಂದ ಆಲೋಚಿಸಿ, ರಾಜೇಂದ್ರ, ನಿನ್ನ ಆಯುಷ್ಯವು ಇನ್ನೂ 1 ಮುಹೂರ್ತ ಕಾಲ ಮಾತ್ರವಿದೆ ಎಂದು ತಿಳಿಸಿದರು. ಒಡನೆ ರಾಜನು ವಿಮಾನವನ್ನೇರಿ ತನ್ನ ರಾಜಧಾನಿಗೆ ಬಂದು ರಾಜ್ಯಕೋಶ, ಮಡದಿ ಮಕ್ಕಳು ಮುಂತಾದ ಎಲ್ಲದರಲ್ಲೂ ಆಶಾಮೋಹಗಳನ್ನು ತೊರೆದು ದೃಢ ವೈರಾಗ್ಯವನ್ನು ಧರಿಸಿ ಶ್ರೀಹರಿಯ ಪಾದಾರವಿಂದಗಳಲ್ಲೇ ನೆಟ್ಟ ಮನಸ್ಸುಳ್ಳವನಾಗಿ ಆ ಪರಮ ಪುರುಷನ ನಾಮಸ್ಮರಣೆ ಮಾಡುತ್ತಾ 2 ಘಳಿಗೆಗಳ ಕಾಲ, 1 ಗಳಿಗೆ ಅಂದ್ರೆ 24 ನಿಮಿಷ, 2 ಗಳಿಗೆ ಅಂದ್ರೆ 48 ನಿಮಿಷ, 2 ಘಳಿಗೆಗಳ ಕಾಲದೊಳಗಾಗಿ ಮೋಕ್ಷ ಸಾಮ್ರಾಜ್ಯವನ್ನು ಸಾಧಿಸಿಕೊಂಡನು. ಪರೀಕ್ಷಿತ್ ರಾಜೇಂದ್ರ, ಖಟ್ವಾಂಗ ರಾಜನು ಕೇವಲ 2 ಗಳಿಗೆಗಳಲ್ಲಿ ಶ್ರೀಹರಿಯ ಕೃಪಾಪಾತ್ರನಾಗಿ ಮೋಕ್ಷವನ್ನು ಗಳಿಸಿಕೊಂಡಿರುವಲ್ಲಿ 7 ದಿನಗಳವರೆಗೆ ಅವಧಿಯನ್ನು ಪಡೆದಿರುವ ನೀನು ಯೋಚಿಸುವುದೇಕೆ? ಈ 7 ದಿನಗಳ ದೀರ್ಘಾವಧಿಯಲ್ಲಿ ನೀನು ಪರಲೋಕ ಪ್ರಾಪ್ತಿಗೆ ಅವಶ್ಯಕವಾದ ಸಾಧನೆಯನ್ನು ಧಾರಾಳವಾಗಿ ನಡೆಸಿ ಮೋಕ್ಷ ಹೊಂದಲು ಸಾಧ್ಯವುಂಟು. ಚಿಂತಿಸುವಿ ಏಕೆ? ಅಂತ್ಯಕಾಲವು ಪ್ರಾಪ್ತವಾದಾಗ ಮನುಷ್ಯನು ಮಾಡಬೇಕಾದ ಕಾರ್ಯವೇನೆಂದು ಕೇಳಿದೆಯಲ್ಲವೇ? ಕೇಳು ರಾಜನೇ. ಪುರುಷನು ತನಗೆ ಅವಸಾನ ಕಾಲವು ಸನ್ನಿಹಿತವಾಗಿದೆ ಎಂದು ತಿಳಿದೊಡನೆ ಮೊದಲನೆಯದಾಗಿ ಮನಸ್ಸಿನಲ್ಲಿ ಮರಣ ಭಯವನ್ನು ತ್ಯಜಿಸಬೇಕು. ತರುವಾಯ ದೇಹದಲ್ಲಿಯೂ ಮನೆ, ಮಡದಿ, ಮಕ್ಕಳು, ಧನಧಾನ್ಯಾದಿಗಳು ಮುಂತಾದವುಗಳೆಲ್ಲ ಮಮತೆಯನ್ನು ತ್ಯಜಿಸಬೇಕು. ಜಿತೇಂದ್ರಿಯನಾಗಿ ವೈರಾಗ್ಯವನ್ನು ಅವಲಂಬಿಸಬೇಕು. ಮನಸ ಸರ್ವಾಂಗಗಳನ್ನು ಪರಿತ್ಯಾಗ ಮಾಡಿ ಸನ್ಯಾಸವನ್ನು ಅವಲಂಬಿಸಬೇಕು. ಪುಣ್ಯತೀರ್ಥ ಸ್ನಾನ ಮಾಡಿ ಒಂದು ಪವಿತ್ರವಾದ ಸ್ಥಳದಲ್ಲಿ ದರ್ಭಾಸನದಲ್ಲಿ ಕುಳಿತು ದೃಢಚಿತ್ತನಾಗಿ ಸರ್ವಲೋಕ ಪಾವನವಾದುದು ಅಕಾರ ಉಕಾರ ಮಕಾರಾತ್ಮಕವಾದುದು ಆದ ಓಂಕಾರವೆಂಬ ಪ್ರಣವಾಕ್ಷರನ್ನು ಬಿಡದೆ ಜಪ ಮಾಡಬೇಕು, ಮನನ ಮಾಡಬೇಕು. ಪ್ರಾಣಾಯಾಮ ಮಂತ್ರಗಳಿಂದ ಪ್ರಾಣವಾಯುವನ್ನು ರೇಚಕ, ಪೂರಕ, ಕುಂಭಗಳಲ್ಲರಿಸಿ ಓಂಕಾರ ಮಂತ್ರವನ್ನು ಮರೆಯದೆ ಮನಸ್ಸನ್ನು ನಿಶ್ಚಲವಾಗಿಸಿ ಧ್ಯಾನಿಸುತ್ತಿರಬೇಕು. ರಾಜೇಂದ್ರ, ಈ ದೇಹವನ್ನೇ ರಥವೆಂದು ತಿಳಿ. ಜೀವಾತ್ಮನೇ ಈ ರಥದಲ್ಲಿರುವ ರಥಿಕನು. ಬುದ್ಧಿಯೇ ಸಾರಥಿಯು. ಇಂದ್ರಿಯಗಳೆಂಬುವೆ ಈ ರಥವನ್ನು ಎಳೆಯತಕ್ಕ ಕುದುರೆಗಳು. ಮನಸ್ಸೆಂಬುದು ಈ ಕುದುರೆಗಳಿಗೆ ಕಟ್ಟಿದ ಹಗ್ಗಗಳು. ಸುಂದರ ವಸ್ತುಗಳ ನೋಟ, ಕರ್ಣ ಮನೋಹರವಾದ ಗಾಯನಾದಿಗಳ ಶ್ರವಣ, ಜಿಹ್ವೆಗೆ ರುಚಿಕರವೆನ್ನಿಸುವ ವಿವಿಧ ಪದಾರ್ಥಗಳ ಭೋಜನ, ಸುಗಂಧಾದಿ ದ್ರವ್ಯಗಳ ಆಘ್ರಾಣ ಮತ್ತು ಸುಖಕರವೆನ್ನಿಸುವ ವಸ್ತುಗಳ ಸ್ಪರ್ಶ, ಈ ವಿಷಯಾದಿಗಳೇ ಮೇಲ್ಕಂಡ ದೇಹಕ್ಕೆ ರಥವು ಸಂಚರಿಸುವ ಮಾರ್ಗಗಳು. ಬುದ್ಧಿ ಎಂಬ ತನ್ನ ಸಾರಥಿಯು ಮನಸ್ಸೆಂಬ ಹಗ್ಗದಿಂದ ಹಿಡಿದಿರುವ ಇಂದ್ರಿಯಗಳೆಂಬ ಕುದುರೆಗಳು, ದೇಹವೆಂಬ ತನ್ನ ರಥವನ್ನು ವಿಷಯಗಳೆಂಬ ವಿವಿಧ ಬೀದಿಗಳಲ್ಲಿ ಎಳೆದುಕೊಂಡು ಸಿಕ್ಕಿದೆಡೆಗಳಿಗೆ ಕೊಂಡೊಯ್ದು ಕೆಡಹದಂತೆ ಜಾಗರೂಕತೆ ಬೇಕಾದುದೇ ರಥಿಕನಾಗಿರುವ ಜೀವನ ಕಾರ್ಯವಾಗಿದೆ. ಮನಸ್ಸೆಂಬುದು ಜನ್ಮಾಂತರಗಳಲ್ಲಿ ಜೀವನು ನಡೆಯಿಸಿದ ವಿವಿಧ ಪಾಪ ಪುಣ್ಯ ಕಾರ್ಯಗಳ ಫಲಗಳ ಪರಿಣಾಮವಾಗಿ ವಿವಿಧ ಮಾರ್ಗಗಳಿಗೆ ಬಲಾತ್ಕಾರವಾಗಿ ಎಳೆಯಲ್ಪಡುವುದು. ಆದರೆ ಜೀವಾತ್ಮನು ಯುಕ್ತಾಯುಕ್ತ ವಿವೇಚನೆಯುಳ್ಳ ಬುದ್ಧಿಯ ಸಹಾಯದಿಂದ ಮನಸ್ಸನ್ನು ಸಿಕ್ಕದೆಡೆಗಳಲ್ಲಿ ಸಂಚರಿಸಲು ಬಿಡದೆ
ಶುಭಾಸ್ಪದವಾದ ಪರಮಾತ್ಮ ವಸ್ತುವಿನಲ್ಲಿ ನಿಶ್ಚಲವಾಗಿ ನಿಲ್ಲುವಂತೆ ಮಾಡಬೇಕು. ಹಾಗೆ ವಿಷಯಾಂತರಗಳಿಗೆ ಹೋಗದಂತೆ ಮನಸ್ಸನ್ನು ನಿರ್ಬಂಧಿಸಿಟ್ಟು ಭಗವಂತನ ಪರಮ ಮಂಗಳಮಯ ಮುಖಾರವಿಂದವನ್ನೇ ಆ ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ಧ್ಯಾನಿಸುತ್ತಿರಬೇಕು. ಹೀಗೆ ಮನಸ್ಸಿನಲ್ಲಿ ಸ್ಥಿರವಾದ ಧ್ಯಾನಾಸಕ್ತಿಯು ಮಾಡಿದಾಗ ಆ ಭಗವಂತನ ದಿವ್ಯ ಸ್ವರೂಪವಲ್ಲದೆ ಮತ್ತಾವ ಪದಾರ್ಥದ ಸ್ಮರಣೆಯು ಮನಸ್ಸಿನ ಸಮೀಪಕ್ಕೆ ಬರದಂತೆ ಜಾಗರೂಕನಾಗಿರಬೇಕು. ಶುಭಾಶ್ರಯವಾದ ದಿವ್ಯ ಮಂಗಳಕರವಾದ ವಿಷ್ಣುಮೂರ್ತಿಯ ಸ್ವರೂಪವನ್ನೇ ಮನಸ್ಸಿನಲ್ಲಿ ಧರಿಸಿ ಧ್ಯಾನಿಸಲು ಯೋಗ್ಯವಾದ ವಸ್ತುವು. ಇದನ್ನು ಸಾಧಿಸಿದವನಿಗೆ ಮನಃಕಾಲುಷ್ಯವಲ್ಲೆಲ್ಲ ನೀಗಿ ರಾಜೇಂದ್ರ ಭಕ್ತಿಯೋಗವು ತನಗೆ ತಾನೇ ಹುಟ್ಟಿ ಬೆಳೆಯುವುದು. ಧಾರಣೆಗೆ ವಿಷಯವಾದ ಮತ್ತೊಂದು ವಸ್ತುವನ್ನು ಹೇಳುವನು ಕೇಳು. ಅಸನಾದಿಗಳನ್ನು ಸಿದ್ಧಗೊಳಿಸಿಕೊಂಡು ಪ್ರಾಣವಾಯುವನ್ನು ಬಂಧಿಸಿ ಧ್ಯಾನಾಸಕ್ತನಾಗಿ ಕುಳ್ಳಿರುವ ಸಾಧಕನು ಭಗವಂತನ ವಿರಾಟ್ ರೂಪದಲ್ಲೂ ಮನಸ್ಸನ್ನು ನಿಲ್ಲಿಸಿ ಧ್ಯಾನಿಸಬಹುದು. ವಿರಾಟ್ ರೂಪವೆಂಬುದು ಭೂಮಿ, ನೀರು, ತೇಜಸ್ಸು, ವಾಯು, ಆಕಾಶ, ಅಹಂಕಾರ ತತ್ವ ಮತ್ತು ಮಹತ್ತತ್ವಗಳೆಂಬ 7 ಬಗೆಯ ಆವರಣಗಳಿಂದಿದ್ದು ಆವರಣಗಳಿಂದೊಪ್ಪುತ್ತಾ ಅನಿರುದ್ಧ ರೂಪಿ ಭಗವಂತನ ಶರೀರವೆನ್ನಿಸುವುದು. ಸಾಧಕನ ಧಾರಣಾರೂಪ ಭಕ್ತಿಗೆ ಮುಖ್ಯಾಧಾರ ಭೂತವಾದ ಈ ವಿರಾಟ್ ರೂಪಕ್ಕೆ ಪಾತಾಳವೇ ಅಂಗಾಲು, ರಸಾತಲವು ಹಿಮ್ಮಡಿ, ಪಾದಾಗ್ರಗಳು ತಲಾತಲವೇ ಜಂಘೆಗಳು, ಸುತಲ ಲೋಕವೇ ಜಾನುಗಳು, ಅತಲ ವಿತಲ ಲೋಕಗಳೆರಡು ಆತನ ತೊಡೆಗಳು, ಭೂಲೋಕವೇ ಕಟಿಪ್ರದೇಶ, ಆಕಾಶವು ಆತನ ನಾಭಿ ಪ್ರದೇಶವು, ಗ್ರಹ ನಕ್ಷತ್ರಾದಿಗಳಿಂದ ಕೂಡಿದ ನಕ್ಷತ್ರ ಲೋಕವು ಆತನ ವಕ್ಷಸ್ಥಲವು, ಮಹರ್ಲೋಕವು ಆತನ ಕಂಠ, ಜನಲೋಕವು ಮುಖ, ತಪೋಲೋಕವು ಫಾಲಪ್ರದೇಶ, ಸತ್ಯಲೋಕವೇ ಆ ವಿರಾಟ್ ಪುರುಷನ ಶಿರಸ್ಸು, ಇಂದ್ರಾದಿ ದೇವತೆಗಳು ಆತನ ಬಾಹುಗಳು, ದಿಕ್ಕುಗಳು ಆತನ ಕಿವಿಗಳು, ಶಬ್ದವು ಆತನ ಶ್ರವಣೇಂದ್ರಿಯ, ಅಶ್ವಿನಿ ದೇವತೆಗಳು ಆತನ ನಾಸಿಕ ರಂಧ್ರಗಳು, ಗಂಧವು ಆತನ ಘ್ರಾಣೇಂದ್ರಿಯ, ಅಗ್ನಿಹೋತ್ರವೇ ಆತನ ಬಾಯಿ, ದಿಲೋಕವು ಆತನ ನಯನಗಳು, ಸೂರ್ಯನು ಆತನ ನೇತ್ರೇಂದ್ರಿಯ, ಇರುಳುಗಳು ಆತನು ಕಣ್ಣು ಮುಚ್ಚಿ ತೆರೆಯುವಿಕೆಗಳು, ಬ್ರಹ್ಮ ಪದವಿ ಎಂಬುದು ಆತನ ಹುಬ್ಬಿನ ಚಲನೆಗಳು, ಜಲವು ವರುಣ ದೇವತೆಯು ಆತನ ದವಡೆಗಳು, ರಸವೇ ಆತನ ಜಿಹ್ವೇಂದ್ರಿಯ, ಛಂದಸ್ಸು ಆತನ ಶಿರಸ್ಸು, ಯಮನೇ ಆತನ ಕೋರೆದಾಡೆಗಳು, ವಿಷಯಗಳು ಮಮಕಾರಾದಿ ಮೋಹಗಳು ಆತನ ಹಲ್ಲುಗಳು, ಜಗದಾಶ್ಚರ್ಯಕರವಾದ ಮಾಯೆಯೇ ಆತನ ಮಂದಹಾಸವು, ಆತನ ಕಡಗಣ್ಣ ನೋಟವೇ ಪ್ರಪಂಚ ಸೃಷ್ಟಿ, ಲಜ್ಜೆ ಮತ್ತು ಲೋಭಗಳು ಆತನ 2 ತುಟಿಗಳು, ಧರ್ಮವೆಂಬುದು ಆತನ ಸ್ತನಗಳು, ಅಧರ್ಮವು ಆತನ ಬೆನ್ನು ಪ್ರದೇಶ, ಪ್ರಜಾಪತಿಯೇ ಆತನ ಗುಹ್ಯವು, ಮಿತ್ರಾವರುಣರು ಆತನ ಅಂಡಬೀಜಗಳು, ಸಮುದ್ರವು ಆತನ ಜಠರ, ಪರ್ವತಗಳು ಆತನ ದೇಹದ ಎಲುಬುಗಳು, ನದಿಗಳೆಂಬುವೆ ನಾಡಿಗಳು, ವೃಕ್ಷಾದಿಗಳು ಆತನ ಮೈ ಕೂದಲುಗಳು, ವಾಯು ಸಮೂಹವು ಆತನ ಉಸಿರಾಟ, ಕಾಲವೇ ಆತನ ನಡೆ. ರಾಜೇಂದ್ರ, ಆತನು ಪ್ರಾಣಿಗಳಿಗೆ ತ್ರಿಗುಣಗಳ ಸಂಬಂಧದಿಂದ ಕಲ್ಪಿಸುವ ಈ ಸಂಸಾರವೆಂಬುದೇ ಆತನ ಅಗಾಧ ಲೀಲಾ ಕಾರ್ಯಗಳು, ಮೇಘ ಸಮೂಹಗಳು ಆತನ ಕೂದಲುಗಳು, ಸಂಧ್ಯಾ ಕಾಲಗಳು ಆತನ ವಸ್ತ್ರ ಯುಗ್ಮಗಳು, ಅವ್ಯಕ್ತವೆನ್ನಿಸಿದ ಪ್ರಕೃತಿಯೇ ಆ ವಿರಾಟ್ ಮೂರ್ತಿಯ ಹೃದಯವು, ಆತನ ಮನಸ್ಸೆಂಬುದು ಸರ್ವೌಷಧಿಗಳಿಗೆ ಅಧಿನಾಥನಾದ ಚಂದ್ರನು, ಮಹತ್ತತ್ವವೆಂಬುದು ಆತನ ವೈಜ್ಞಾನಿಕ ವ್ಯವಸಾಯ ಶಕ್ತಿಯು, ರುದ್ರನೇ ಆತನ ಅಹಂಕಾರವು, ಕುದುರೆಗಳು, ಹೆಸರ ಕತ್ತೆಗಳು, ಒಂಟೆಗಳು, ಆನೆಗಳು ಮುಂತಾದುವುದೆಲ್ಲವೂ ಆತನ ಆ ವಿರಾಟ್ ದೇಹದ ನಖಗಳು, ಇತರ ಪಶು ಮೃಗಾದಿಗಳೆಲ್ಲವೂ ಆತನ ಶ್ರೋಣಿ ಭಾಗಗಳು, ಪಕ್ಷಿ ಜಾತಿಗಳೆಲ್ಲವೂ ಆತನ ಶಿಲ್ಪ ನೈಪುಣ್ಯವು, ಮಂತ್ರಗಳೇ ಆತನ ಬುದ್ಧಿಯು, ಮನುಷ್ಯ ಜಾತಿಯೇ ಆತನಿಗೆ ನಿವಾಸ ಸ್ಥಾನವು, ಗಂಧರ್ವಾದಿಗಳು ಆತನ ಕಂಠಸ್ವರವು, ಪ್ರಹ್ಲಾದಾದಿ ಭಕ್ತವರ್ಗವು ಆತನ ಸ್ಮೃತಿಯು, ಅಲ್ಲದೆ ಬ್ರಾಹ್ಮಣರು ಆ ವಿರಾಟ್ ಪುರುಷನ ಮುಖವೆಂದು, ಕ್ಷತ್ರಿಯರು ಭುಜಗಳೆಂದು, ವೈಶ್ಯರು ತೊಡೆಗಳೆಂದು, ಶೂದ್ರರು ಪಾದಗಳೆಂದು, ವಸುರುದ್ರಾದಿ ದೇವತೆಗಳ ನಾಮಧೇಯವೆಲ್ಲವೂ ಆತನ
ಪರ್ಯಾಯ ನಾಮಗಳೆಂದು, ಹವಿರ್ಭಾಗಗಳೆಲ್ಲವೂ ಪೂಜಾ ದ್ರವ್ಯಗಳೆಂದು, ಯಜ್ಞಾದಿಗಳು ಆತನನ್ನು ಆರಾಧಿಸುವ ಇತರ ಕ್ರಿಯೆಗಳೆಂದು ಮಹರ್ಷಿಗಳು ಹೇಳುವರು. ವಿರಾಟ್ ಪುರುಷನ ಈ ರೂಪಗಳನ್ನು ಬುದ್ಧಿಯನ್ನು ನೆಲೆಗೊಳಿಸುವ ಶ್ರದ್ಧಾವಂತನಿಗೆ ಸರ್ವವೂ ಈಶ್ವರಾಂಶರ್ಭೂತವೆಂದು ತೋರುವುದು. ಈಶ್ವರ ಭಿನ್ನವಾದ ಮತ್ತಾವ ವಸ್ತುವು ಕಂಡು ಬರಲಾರದು. ಹೀಗೆ ಸರ್ವ ಶರೀರಗಳಲ್ಲೂ ನೆಲೆಸಿದ್ದರೂ ಆತನು ಆಯಾ ಶರೀರಗತವಾದ ಯಾವ ದೋಷಗಳನ್ನು ಹೊಂದದೆ ಸರ್ವಕ್ಕೂ ಆಶ್ರಯನಾಗಿ ನಿರ್ವಿಕಾರನಾಗಿ ಆನಂದ ಸ್ವರೂಪಿಯಾಗಿರುವನು. ಇಂತಹ ಭಗವಂತನನ್ನು ಉಪಾಸನೆ ಮಾಡುವ ಭಾಗ್ಯಶಾಲಿಯು ಸಕಲ ಸನ್ಮಂಗಳನ್ನು ಹೊಂದುವನು. ಹಾಗಲ್ಲದೆ ಭಗವಂತನಿಗೆ ವೈತಿರಿಕ್ತವಾದ ಸ್ವತಂತ್ರ ವಸ್ತುವೊಂದನ್ನು ಕಲ್ಪಿಸಿ ಅದರಲ್ಲಿ ಆಸಕ್ತಿ ಇಟ್ಟು ಧ್ಯಾನಿಸುವನು. ಸಂಸಾರ ರೂಪವಾದ ಅಧೋಗತಿಗೆ ಈಡಾಗುವನು. ಸುಖ ಮಹರ್ಷಿಗಳು ಮುಂದುವರಿದು ಹೇಳತೊಡಗಿದರು. ಪರೀಕ್ಷಿತ್ ರಾಜನೇ, ಕೇಳು. ಧ್ಯಾನ ಧಾರಣಾದಿಗಳು ಕೇವಲ ಸಾಧಕರಾದ ಮನುಷ್ಯರಿಗೆ ಮಾತ್ರವೇ ವಿಧಿಸಲ್ಪಟ್ಟವು ಎಂದು ತಿಳಿಯಬೇಡ. ಸೃಷ್ಟಿಗೆ ಪೂರ್ವದಲ್ಲಿ ಚತುರ್ಮುಖ ಬ್ರಹ್ಮದೇವನು ಕೂಡ ಈ ಧಾರಣಾ ಯೋಗದಿಂದಲೇ ಪರಮಾತ್ಮನನ್ನು ಒಲಿಸಿ ಹಿಂದೆ ತನಗೆ ಪ್ರಳಯ ಕಾಲದಲ್ಲಿ ನಷ್ಟವಾಗಿದ್ದ ಜ್ಞಾನವನ್ನು ಪಡೆದು ಸೃಷ್ಟಿ ಕಾರ್ಯವನ್ನು ನಡೆಯಿಸಿದನು. ರಾಜನೇ, ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿಯಬೇಕಾಗಿದೆ. ಮೂಢ ಜನತೆಯು ವೇದಗಳಲ್ಲಿ ಹೇಳಲ್ಪಟ್ಟಿರುವ ಮೋಕ್ಷರೂಪ ಪರಮ ಪುರುಷಾರ್ಥ ಸಾಧಕವಾದ ವಾಕ್ಯಗಳನ್ನು ತಮಗೆ ಅತ್ಯಂತ ರುಚಿಕರವಾದ ಸ್ವರ್ಗಸುಖ ಪ್ರಾಪ್ತಿಗಾಗಿ ಹೇಳಿದುವೆಂದು ಅಪಾರ್ಥ ಮಾಡಿಕೊಂಡು ಅಷ್ಟರಿಂದಲೇ ತೃಪ್ತಿ ಹೊಂದುತ್ತಿರುವವರು. ಇದರಿಂದ ಅವರು ಸ್ವರ್ಗಸುಖ ಪ್ರಾಪ್ತಿಕರವಾದ ಕರ್ಮಗಳಲ್ಲಿ ಪ್ರವರ್ತಿಸುತ್ತಿರುವರಲ್ಲದೆ ಮೋಕ್ಷ ಸಾಧನೋಪಾಯಗಳಲ್ಲಿ ಪ್ರಯತ್ನಿಸುವುದಿಲ್ಲ. ವೇದಗಳು ಹೀಗೆ ದ್ವಂದ್ವಾರ್ಥಗಳನ್ನೀಯುವ ಶಬ್ದಗಳನ್ನು ಏಕೆ ಉಪಯೋಗಿಸಿವೆ ಎಂದು ಆಕ್ಷೇಪಿಸಬಹುದು. ಅದು ಹಾಗಲ್ಲ. ಆದ್ಯಂತ ಜಗತ್ತಿನ ಕ್ಷೇಮಕ್ಕಾಗಿಯೇ ಬೋಧಿಸಲು ಉದ್ಯುಕ್ತವಾಗಿರುವ ವೇದಗಳು ಸತ್ವ ರಜಸ್ತಮೋಗುಣಯುತರಾದ ಸಕಲರಿಗೂ ಉಪಯುಕ್ತ ಎನ್ನಿಸುವ ವಿಚಾರಗಳನ್ನು ಏಕಾರ್ಥದಲ್ಲಿ ಹೇಳುವವು. ಮನುಷ್ಯರು ತಮ್ಮ ತಮ್ಮ ಸ್ವಾಭಾವಿಕ ಗುಣವನ್ನು ಅನುಸರಿಸಿ ಅವುಗಳನ್ನು ಅರ್ಥ ಮಾಡಿಕೊಳ್ಳುವರು. ರಜಸ್ತಮೋಗುಣ ಪ್ರಚುರವಾದ ಬುದ್ಧಿಯುಳ್ಳವರು ತಮಗೆ ಇಷ್ಟವೆನ್ನಿಸುವ ಸ್ವರ್ಗಾದಿ ಫಲಗಳ ಪ್ರಾಪ್ತಿಗೆ ತಕ್ಕ ಮಾರ್ಗ ಎಂಥದೆಂದು ತಿಳಿಯದಿದ್ದರೆ ಸತ್ವಗುಣ ಸಂಪನ್ನರಿಗೆ ಮಾತ್ರ ಸಾಧ್ಯವಿರುವ ಮೋಕ್ಷ ಮಾರ್ಗ ಸಾಧನೆಗಾಗಿ ಪ್ರಯತ್ನಿಸಲು ಇಷ್ಟವಿಲ್ಲದೆ ಉಭಯ ಭ್ರಷ್ಟರಾಗುವರು. ಆದುದರಿಂದ ವೇದಗಳು 3 ವಿಧ ಸ್ವಭಾವ ಉಳ್ಳವರಿಗೂ ಅವಶ್ಯಕವಿರುವ ವಿಚಾರಗಳನ್ನು ಹೇಳಿರುವವು. ವಿಚಾರಶೀಲರು ಮಾತ್ರವೇ ಅಶಾಶ್ವತಗಳು ಅಲ್ಪಸುಖದಾಯಿಗಳು ಆದ ಸ್ವರ್ಗಾದಿಗಳ ಪ್ರಾಪ್ತಿಗೆ ಸಾಧಕವಾದ ಕಾಮ್ಯ ಕರ್ಮಗಳನ್ನು ತ್ಯಜಿಸಿ ಶಾಶ್ವತ ಸುಖದಾಯಕವಾದ ಮೋಕ್ಷ ಪ್ರಾಪ್ತಿಗೆ ಸಾಧಕ ಕರ್ಮಗಳಲ್ಲಿ ಉದ್ಯುಕ್ತರಾಗುವರು. ವೇದಗಳಲ್ಲಿ ನಾನಾ ವಿಧ ಫಲಗಳು ಹೇಳಲ್ಪಟ್ಟಿವೆ. ಅವುಗಳನ್ನು ದೊರಕಿಸಿಕೊಳ್ಳಲು ಅನೇಕ ಸಾಧನಗಳು ಹೇಳಲ್ಪಟ್ಟಿವೆ. ಬುದ್ಧಿಶಾಲಿಯು ದೇಹ ಧಾರಣೆಗೂ ಸತ್ಸಾಧನೆಗೂ ಅವಶ್ಯಕವಾದವುಗಳನ್ನು ಮಾತ್ರ ಸ್ವೀಕರಿಸಿ ನಿಸ್ಸಾರವಾದವುಗಳನ್ನು ತ್ಯಜಿಸಬೇಕು. ದೇಹಧಾರಣೆಗಾದರೂ ಅವುಗಳನ್ನು ಏಕೆ ಬಯಸಬೇಕು? ಆದ್ದರಿಂದ ಕ್ಷುದ್ರ ಫಲಗಳಿಗಾಗಿ ಬಯಸಿದಂತೆ ಆಗುವುದಿಲ್ಲವೇ ಎಂದರೆ ದೇಹಧಾರಣೆಗೆ ಅವಶ್ಯಕವಾದ ವಸ್ತುಗಳು ಪೂರ್ವ ಕರ್ಮಾನುಸಾರವಾಗಿಯೇ ಅಥವಾ ಮತ್ತಾವ ವಿಧದಿಂದಲೂ ಲಭ್ಯವಾಗುವಂತಿದ್ದರೆ ಅವಕ್ಕಾಗಿಯೂ ಪ್ರಯತ್ನಿಸಬೇಕಾದುದಿಲ್ಲ. ನಾವು ಎಷ್ಟೇ ಶ್ರಮಪಟ್ಟರೂ ನಮ್ಮ ಪ್ರಾಪ್ತಿ ಎಷ್ಟೋ ಅಷ್ಟೇ ಸಿಕ್ಕುವುದು. ಮಿಕ್ಕುದೆಲ್ಲ ಕೇವಲ ಶ್ರಮದಾಯಕ ಮಾತ್ರ. ಇದನ್ನು ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಹೇಳುವೆನು ಕೇಳು. ದೇಹಧಾರಣೆಗೆ ಬೇಕಾಗುವುದು ಶ್ರಮವಿಲ್ಲದೆ ಹೇಗೆ ದೊರೆಯುವವು ಎನ್ನುವೆಯಾ? ಮಲಗುವುದಕ್ಕೆ ಸರ್ವ ಸುಲಭವಾದ ವಿಶಾಲವಾದ ಭೂಮಿ ಇರುವಾಗ ಮಂಚ ಸುಪ್ಪತ್ತಿಗಳನ್ನು ಬಯಸುವುದು ವ್ಯರ್ಥವಲ್ಲವೇ? ತಲೆ ದೆಸೆಗೆ ದೇಹದೊಂದಿಗೆ ಬಂದಿರುವ ತೋಳುಗಳಿರುವಾಗ ದಿಂಬುಗಳಾಗಿ ಹುಡುಕುವುದೇಕೆ? ದಿಂಬುಗಳಿಗಾಗಿ ಹುಡುಕುವುದೇಕೆ? ಆಹಾರವನ್ನು ಭಕ್ಷಿಸುವುದಕ್ಕೆ ಕೈ ಬೊಗಸೆಗಳಿರುವಾಗ ಬಗೆಬಗೆಯ ಭೋಜನ ಪಾತ್ರೆಗಳನ್ನು ಸಂಗ್ರಹಿಸುವ ಪ್ರಯತ್ನವು ವ್ಯರ್ಥವಲ್ಲವೇ? ಮಾನರಕ್ಷಣೆಗೆ ವಲ್ಕಲಾದಿಗಳು ನಗರ ಮಾರ್ಗಗಳಲ್ಲಿ ದೊರಕುವ ಜೀರ್ಣ ವಸ್ತ್ರಗಳು ಸಾಲವೇ? ಬೆಲೆಯುಳ್ಳ ದೂಕೂಲಾದಿಗಳೇಕೆ? ಮರಗಿಡಗಳು ತಮಗಾಗಿ ಎಲ್ಲದೆ ಕೇವಲ
ಇತರರ ಪೋಷಣೆಗಾಗಿಯೇ ಫಲಾದಿಗಳನ್ನು ಬಿಡುವವಲ್ಲವೇ? ಹೀಗಿರುವಲ್ಲಿ ಉದರಂಭರಣಕ್ಕಾಗಿ ವಿಶೇಷ ಶ್ರಮ ಪಡುವುದೇಕೆ? ಲೋಕದಲ್ಲಿರುವ ನದಿಗಳೆಲ್ಲವೂ ಬತ್ತಿ ಹೋಗಿಲ್ಲವಷ್ಟೇ. ನಾವು ಅವುಗಳಿಂದ ಜಲಪಾನ ಮಾಡಿ ಜೀವಿಸಬಹುದಲ್ಲವೇ? ಪಾನ ಮಾಡುವುದಕ್ಕೆ ಪರ್ವತಾದಿಗಳಲ್ಲಿರುವ ಗುಹೆಗಳು ಇರುವವಲ್ಲವೇ? ಅವುಗಳ ಬಾಗಿಲನ್ನು ಮುಚ್ಚಿ ಪ್ರತಿಬಂಧಿಸುವರು ಯಾರು? ಇವೆಲ್ಲವೂ ಏನು ಪ್ರಯತ್ನವಿಲ್ಲದೆಯೇ ಮನುಷ್ಯನ ದೇಹ ಪೋಷಣೆಗಾಗಿ ಸಿದ್ಧವಾಗಿರುವ ಪದಾರ್ಥಗಳು. ಕಾಲಕರ್ಮ ವಶವಾಗಿ ಇವ್ಯಾವೂ ದೊರೆಯದಿದ್ದರೂ ಶರಣಾಗತರ ರಕ್ಷಣೆಗೆಂದು ದೀಕ್ಷೆಗೊಂಡಿರುವ ಭಗವಂತರಿರುವನಲ್ಲವೇ? ಹೀಗಿರುವಲ್ಲಿ ಧನಮದ ಅಧಿಕಾರ ಮದಗಳಿಂದ ಕೊಬ್ಬಿ ಮೆರೆಯುತ್ತಿರುವ ಕೀಳು ಜನರನ್ನು ಸೇವಿಸಿ ಬದುಕಬೇಕೆಂದು ಇಚ್ಛಿಸುವುದು ಕೇವಲ ಮೌಢ್ಯವೆನ್ನಬೇಕಾಗಿದೆ. ನಮಗೆ ಬೇಕಾದ ವಸ್ತುಗಳು ಆಯಾ ವೇಳೆಗೆ ಹೇಗೋ ದೊರೆಯುವಾಗ ಅವುಗಳಿಗಾಗಿ ಚಿಂತಿಸಿ ಶ್ರಮ ಪಡುವುದು ವ್ಯರ್ಥ. ಬುದ್ಧಿವಂತನಾದವನು ವಿರಕ್ತನಾಗಿ ಭಗವಂತನನ್ನು ಭಜಿಸಬೇಕಾದುದೇ ವಿಹಿತ. ಹಾಗೆ ಮನುಷ್ಯನು ಭಗವದ್ಭಜನಶೀಲನಾದಲ್ಲಿ ಸಂಸಾರ ಸಂಬಂಧಿ ಅವಿದ್ಯೆಯು ಅವನಿಂದ ತೊಲಗಿ ಹೋಗುವುದು. ಶ್ರೀಕೃಷ್ಣಾರ್ಪಣಮಸ್ತು.